ಬೆಂಗಳೂರು. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನರೇಂದ್ರ ಮೋದಿ ಅವರ ಅಶ್ವಮೇಧ ಯಾಗದ ಕುದುರೆಯನ್ನ ಜೆಡಿಎಸ್ ಮಾತ್ರ ಕಟ್ಟಿ ಹಾಕಲು ಸಾಧ್ಯ ಅಂತ ಕುಮಾರಣ್ಣ ಅವರು ಆವಾಜ್ ಹಾಕಿದ್ರು. ಈಗ ನರೇಂದ್ರ ಮೋದಿ ಅಶ್ವಮೇಧ ಯಾಗವನ್ನ ಫ್ಲಾಪ್ ಮಾಡೋಕೆ ಮೆಗಾ ಪ್ಲಾನ್ ಒಂದು ರೆಡಿ ಆಗಿದೆ. ಮೋದಿ ಅವರನ್ನ ಸೋಲಿಸೋಕೆ ದೊಡ್ಡ ಮೈತ್ರಿಕೂಟ ರಚನೆ ಐಡಿಯಾ ಮಾಡಿದ್ದ ಕಾಂಗ್ರೆಸ್ ಬಿಜೆಪಿಯ ಗೆಲುವಿನ ಓಟಕ್ಕೆ ತಡೆ ಹಾಕಲೇಬೇಕು ಅಂತ ಕಾಂಗ್ರೆಸ್ ಎಲ್ಲಾ ಸಾಧ್ಯತೆಗಳನ್ನು ಗಮನಿಸ್ತಾ ಇದೆ. ಇದೀಗ ದೊಡ್ಡ ಮೈತ್ರಿಕೂಟ ಮಾಡಿ ಬಿಜೆಪಿ ವಿರುದ್ಧ ಸೆಣಸುವ ಆಲೋಚನೆ ಬಂದಿದ್ದು ಜೆಡಿಯು ನೇತೃತ್ವ ವಹಿಸಲಿದೆ ಅಂತ ತಿಳಿದು ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಮೈತ್ರಿಕೂಟವೊಂದನ್ನ ಭಾರತೀಯರು ನೋಡಲಿದ್ದಾರಾ? ಬಿಜೆಪಿಯ ಗೆಲುವಿನ ಕುದುರೆಗೆ ತಡೆ ಹಾಕೋದಕ್ಕೆ ಸಾಧ್ಯವಿಲ್ವೇನೋ ಎಂಬಂತ ಸನ್ನಿವೇಶ ಕಣ್ಣೆದುರಿಗಿದೆ. ಬಿಜೆಪಿಯ ಗೆಲುವಿನ ಓಟಕ್ಕೆ ತಡೆ ಹಾಕಲು ಎಲ್ಲ ಆಯ್ಕೆಗಳನ್ನ ಎದುರಿಗಿಟ್ಟು ತೂಗುತ್ತಿರುವ ಕಾಂಗ್ರೆಸ್ ದೊಡ್ಡ ಮೈತ್ರಿಕೂಟ ರಚನೆ ಆಯ್ಕೆ ಮುಂದೆ ನಿಂತಿದೆ. ಈ ಮೈತ್ರಿಕೂಟ ರಚನೆಯ ರೂಪುರೇಖೆಗಳು ಮುಂದಿನ ವರ್ಷದ ವೇಳೆಗೆ ಸಿಗಲಿದೆ. 2019ರ ಲೋಕಸಭೆ ಚುನಾವಣೆಗೆ ಅದು ಸಿದ್ಧವಾಗಲಿದೆ. ಈ ಆಲೋಚನೆ ಬಂದಿರೋದು ಜನತಾದಳ ಹಾಗೂ ಆರ್ಎಲ್ಡಿ ಹೇಳಿದ ಮಾತಿನ ನಂತರ. ಅಂತ ಮಾತೇನದು ಅಂತೀರಾ? ಉತ್ತರ ಪ್ರದೇಶದಲ್ಲಿ ಎಸ್ಪಿ, ಬಿಎಸ್ಪಿ ಮತ್ತೆ ಕಾಂಗ್ರೆಸ್ ಒಟ್ಟಾಗಿ ಕಣಕ್ಕಿಳಿದಿದ್ರೆ ಬಿಜೆಪಿ ಖಂಡಿತ ಗೆಲ್ತಾ ಇರಲಿಲ್ಲ ಎಂದಿದ್ದಾರೆ ಬಿಹಾರದ ದೋಸ್ತಿಗಳು. ಈ ಬಗ್ಗೆ ಕಾಂಗ್ರೆಸ್ ಆಸಕ್ತಿಯನ್ನು ತೋರಿಸ್ತು. ಆದ್ರೆ ಈ ಗುಂಪಿನ ನಾಯಕತ್ವ ವಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಚನೆಯಾಗೋ ದೊಡ್ಡ ಮೈತ್ರಿಕೂಟದ ಮುಂದಾಳತ್ವ ವಹಿಸಲು ಜೆಡಿಯು ಉತ್ಸುಕವಾಗಿದೆ. ಆ ಮೈತ್ರಿಕೂಟದ ನಾಯಕತ್ವವನ್ನ ನಿತೀಶ್ ಕುಮಾರ್ ವಹಿಸೋ ಸಾಧ್ಯತೆ ಇದೆ. ಈ ಗುಂಪಿನಲ್ಲಿ ಸಿಪಿಎಂ ಕೂಡ ಸೇರಿಕೊಳ್ಳೋ ಸಾಧ್ಯತೆ ಇದೆ. 2019ರ ಚುನಾವಣೆಗೆ ಒಂದು ಸಾಮಾನ್ಯ ಉದ್ದೇಶ ಗುರಿ ಇಟ್ಕೊಂಡು ಅದರ ಪ್ರಕಾರ ಬಿಜೆಪಿ ವಿರುದ್ಧ ಬಡಿದಾಡಬೇಕು ಅಂತ ಚಿಂತನೆ ನಡೆಸ್ತಾ ಇದೆ. ಈ ಬಗ್ಗೆ ಸಿಪಿಎಂ ಮುಖವಾಣಿ ಪೀಪಲ್ಸ್ ಡೆಮೋಕ್ರಸಿಯಲ್ಲಿ ಸಂಪಾದಕೀಯ ಕೂಡ ಬರೆದಿದ್ದಾರೆ ಪ್ರಕಾಶ್ ಕಾರಟ್. ಉತ್ತರ ಪ್ರದೇಶದ ಫಲಿತಾಂಶದಿಂದ ನಮಗೊಂದು ಪಾಠವಾಗಿದೆ. ರಾಜಕೀಯ ಪಕ್ಷಗಳು ಬಿಜೆಪಿ ವಿರುದ್ಧ ಬಡಿದಾಡಲು ಮೈತ್ರಿ ಮಾಡಿಕೊಳ್ಳುವಾಗ ಸಾಮಾನ್ಯ ಕಾರ್ಯಕ್ರಮಗಳು ಹಾಗೂ ನೀತಿಯ ಆಧಾರದಲ್ಲಿ ಒಂದಾಗಬೇಕು. ಅದು ಸಾಧ್ಯವಾಗ್ಲಿಲ್ಲ ಅಂದ್ರೆ ಎಸ್ಪಿ ಕಾಂಗ್ರೆಸ್ ಮೈತ್ರಿ ವಿಫಲವಾದಂತೆ ಆಗತ್ತೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮೋದಿ ಅವರ ಅಶ್ವಮೇಧದ ಯಾಗವನ್ನ ಫ್ಲಾಪ್ ಮಾಡೋಕೆ ಎಲ್ಲಾ ರೀತಿಯಲ್ಲೂ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ಸ್ ಕೊಡ್ಬೇಕಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.